ಥರ ಮಾಡಿರೋದು ದುಡ್ಡು ಮಾಡೋದಕ್ಕೋಸ್ಕರನೇ ಸರ್. ಆ್ಯಂಡ್ ಅವ್ರು ಮಾಡಿರೋದು ಕ್ರೈಮು ಸರ್. ಟಾಕ್ಸಿಕ್ನ ಟ್ರೈಲರ್ನು ಕೂಡ ಹಿಂಪಡೆದುಕೊಳ್ಬೇಕು ನೀವು ಇಮ್ಮಿಡಿಯೇಟಾಗಿ ಅಂತಲೂ ಕೂಡ ಹೇಳಿದ್ದೀವಿ. 6 ದಿನ, ನಾಳೆಗಿನ 5 ದಿನ, 5 ದಿನದಲ್ಲಿ ಅವರೇನು ಮಾಡಿಲ್ಲ ಅಂದರೆ ನಾವು ಇದನ್ನು ನ್ಯಾಯಾಲಯಕ್ಕೆ ತೊಗೊಂಡು ಹೋಗುವಂಥ ವಿಚಾರವನ್ನು ಈಗಾಗಲೇ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ, ಡ್ರಾಫ್ಟಿಂಗ್ಸ್ ಎಲ್ಲ ಮಾಡ್ತಾಯಿದ್ದೀವಿ. ಮುಂದೆ ಏನಾದ್ರೂ ಈ ಸೀನ್ ಹಿಡ್ಕೊಂಡು ಸರ್ಟಿಫಿಕೇಟ್ ಇಲ್ದಿರಂಗೆ ಬಂದರೆ ಅದನ್ನು ಕೂಡ ಹೋರಾಟ ಮಾಡ್ತೀವಿ. ಈಗ ನಾವು ಮಾಡಿರೋವಂಥ ಒಂದು ಕೆಲಸಗಳಿಗೆ ಖಂಡಿತವಾಗ್ಲೂ ಆ ಸೀನ್ ಬಂತು ಅಂದರೆ ಅದು ಬರಲೇಬೇಕು. ಅವನು ಆ ಸೀನ್ ಕೊಟ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಯಾರೋ ನಾವು ಇನ್ನೂ ಬಿಡೋಕ್ಕಾಗಲ್ಲ. ಯಾಕಂದರೆ ಸೆಂಟ್ರಲ್ ಫಿಲ್ಮ್ ಸರ್ಟಿಫಿಕೇಷನ್ ಸೆನ್ಸರ್ ಮಂಡಳಿಯವರು ಅವರೆಲ್ಲ ಮಾಡೋದು ಇದೇನೆ. CBFC ಅವರು ಯಾವ ದೊಡ್ಡ ಬ್ಯಾನರಲ್ಲಿ ಏನೇ ಕೆಟ್ಟದ್ದು ಅಶ್ಲೀಲತೆ ಬಂದರೂ ಕೂಡ ಅವರು ಯೂನಿವರ್ಸಲ್ ಆಗಿ ನೋಡ್ಬೋದು ಬಿಡಿ ಅಂತ ಕೊಟ್ಬಿಡ್ತಾರೆ. ಅದೇ ಯಾರಾದರೂ ಏನಾದರೂ ಸಣ್ಣ ಬ್ಯಾನರಲ್ಲಿ ಮಾಡಿ ಒಂದು ಚಿಕ್ಕ ಪುಟ್ಟ ಏನೇನು ಮಾಡಿಬಿಟ್ರೆ ಇದು ಅಂದ್ಬಿಡ್ತಾರೆ. ಸೊ ಈ ಎಲ್ಲ ತಾರತಮ್ಯವನ್ನು ತೆಗೆಯುವಂಥ ಜವಾಬ್ದಾರಿ ತೊಗೊಂಡಿದ್ದೀವಿ. ಮತ್ತು ಇದು ಸಿನಿಮಾ ವಿಚಾರಕ್ಕೆ ನಾವು ತಾರತಮ್ಯ ಅಂದರೆ ಈ ಥರ ಹೋರಾಟವನ್ನು ಮಾಡ್ತಾ ಇರೋದು, ಸಿನಿಮಾನೂ ಕೂಡ ದೇಶ ಮತ್ತು ಜನರನ್ನು ಬದಲಾವಣೆ ಮಾಡುವಂಥ ಪ್ರಮುಖ ಪಾತ್ರ ಸರ್. ರಾಜ್ಕುಮಾರ್ ಅವ್ರನ್ನ ನಾವು ನೋಡಿದ್ದೀವಿ. ಅವ್ರ ಸಿನಿಮಾಗಳನ್ನ ನೋಡಿ ನಮ್ಮ ತಾತ ಹೇಳ್ತಿದ್ರು, ನಾನು ಕೃಷಿಕ ಆದೆ ಕಣಪ್ಪ, ನಾನು ಒಬ್ಬ ದಫೇದಾರ್ ಆಗಿದ್ದೆ, ಕೃಷಿಕ ಆದೆ, ನಾನು ಪೊಲೀಸ್ ಆದನು, ಅವ್ರು ನೋಡಿ ನಾನು ಕೃಷಿ ಮಾಡೋಕ್ಕೆ ಬಂದೆ. ಸೊ ಈ ಥರ ಮೋಟಿವೇಟ್ ಆಗಿ ಎಷ್ಟೋ ಜನ ಪೊಲೀಸ್ ಆಗಿದ್ದಾರೆ, ನಾಯಕರುಗಳು ಮಾದರಿಗಳಾಗಿದ್ದಾರೆ. ಇವತ್ತು ನಾಯಕರುಗಳು ಮಾಡ್ತಿರೋದ್ರು ಕೂಡ ಮಾದರಿ ಆಗ್ತಿದ್ದಾರೆ. ಅದಕ್ಕೆ ಇಷ್ಟೊಂದು ಕ್ರೈಮ್ ರೇಟ್ಸ್. ನಾನೊಬ್ಬ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಈ ಸಮಾಜ ಕೊಟ್ಟಿರೋದು ವಿದ್ಯಾಭ್ಯಾಸದಲ್ಲಿ, ಕಾನೂನು ಗೊತ್ತಿರೋದ್ರಿಂದ ನನ್ನದು ಜವಾಬ್ದಾರಿ ಇದೆ. ಯಾವುದು ಸರಿ ಅನ್ನೋದು ನಮಗೆ ಗೊತ್ತಿದೆ. ಅದನ್ನು ಸರಿಪಡಿಸೋಕ್ಕೆ ಪೇಪರಲ್ಲಿ ಪೆನ್ನಲ್ಲಿ ಬರೆದು ಮಾಡ್ತಾಯಿದ್ದೀವಿ ಸರ್. ಇಷ್ಟೇ ನಮ್ಮ ಉದ್ದೇಶ. ಈಗ ಸರ್ ಇನ್ನೊಂದು ವಿಚಾರದಲ್ಲಿ ನೋಡೋದಾದರೆ ವಾದ ವಿವಾದಗಳು ಬರಲಿ, ಇದು ಇನ್ನೂ ಪ್ರಚಾರ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೂ ಕೂಡ ಅದನ್ನಾರು ಆ್ಯಡ್ ಮಾಡಿರ್ಬೋದಾ ಸರ್ ಇದರಲ್ಲಿ ಅಂತ? ಸರ್ ಅವರು ದುಡ್ಡು ಮಾಡೋ ಇಂಟೆನ್ಷನಲ್ಲಿ ಆಗಿರುವಂಥದ್ದು. ಮತ್ತು ಯಾರು ತಪ್ಪು ತಿಳ್ಕೊಬಾರ್ದು, ಮಹಿಳೆಯರಿಗೆ ಈ ದೇಶದಲ್ಲಿ ಬಹಳಷ್ಟು ಗೌರವ ಇದೆ. ನಾವು ಬೇರೆ ದೇಶಗಳಲ್ಲಿ ನೋಡಿದಾಗ ನಮ್ಮ ದೇಶದಲ್ಲಿ ಮಹಿಳೆಯರಿಗಿರುವಂಥ ಸೆಕ್ಯೂರಿಟಿ ಮರ್ಯಾದೆ ಯಾವ ದೇಶದಲ್ಲೂ ಇಲ್ಲ ಸರ್. ನಿರ್ದೇಶನ ಕೂಡ ಮಹಿಳೆಯರೇ ಮಾಡಿರೋದು. ಒಂದು ಹೆಣ್ಣನ್ನು ಅವರು ಆ ರೀತಿ ತೋರಿಸಿ ಇವಾಗ ಎಷ್ಟೋ ಜನ ಮಹಿಳಾ ಸಂಘಟನೆಗಳು ಮಹಿಳೆಯರನ್ನ ಹಂಗೆ ತೋರಿಸ್ಬಿಟ್ರು ಅಂತ ಅವಾಗೆಲ್ಲ ಮಾತಾಡಿದ್ರು. ಇವತ್ತು ಯಾಕೋ ಗೊತ್ತಿಲ್ಲ, ಯಾರು ಏನೂ ಮಾತಾಡ್ತಾನೆ ಇಲ್ಲ ಪಾಪ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಆಯಿತು, ಅಷ್ಟೆಲ್ಲ ಹೋರಾಟ ಬೇಕಾಗೂ ಇಲ್ಲ ಬಿಡಿ, ಇದು ಸಿನಿಮಾ ಥರ ನೋಡೋಣ. ಬಟ್ ವಿವಾದ ಅಂತ ಉಟ್ಕೊಂಡಾಗ, ಕನ್ನಡ ಬ್ಯಾನರಲ್ಲಿ ವಿವಾದ ಅಂತ ಉಟ್ಕೊಂಡಾಗ, ಇಟ್ಸ್ ಎ ಕನ್ನಡ ಬ್ಯಾನರ್. ಫಾರಿನರ್ಸು ಹಾಲಿವುಡರ್ಸು ಮೂಲ ಯಾವುದು ಅಂತ ನೋಡ್ತಾರೆ, ಇದು ಕನ್ನಡ. ಓಕೆ, ಕರ್ನಾಟಕದಲ್ಲಿ ನೋಡಿ ಈ ಥರ ಇದೆಯಾ ಅಂತ ಅವ್ರ ಎಕ್ಸ್ಪೆಕ್ಟೇಷನ್ನು ಹಿಂಗೆ ಬರುತ್ತೆ. ಈ ಭೂಮಿನ ಮೇಲೆ, ಈ ಮಣ್ಣಿನ ಮೇಲೆ ಅವರ ನೋಡೋ ದಿಕ್ಕು ಕೂಡ, ಅವ್ರು ನೋಡೋ ದೃಷ್ಟಿನೂ ಕೂಡ ಇಲ್ಲಿನ ಮಹಿಳೆಯರ ಮೇಲೆ ಅದೇ ಬರ್ಬೋದಲ್ವ. ಇದು ಸಿನಿಮಾ ಸರ್, ಏನೂ ಮಾಡೋಕ್ಕಾಗಲ್ಲ. ಒಂದು ಹಾಡಾಕಂಡ ತಕ್ಷಣ ಯಾರೋ ಒಬ್ಬ ಫೀಲಿಂಗ್ ಉಂಟಾಗ್ತಾನೆ, ಒಂದು ಹಾಡಾಕಂಡ ತಕ್ಷಣ ಯಾರೋ ಮೋಟಿವೇಟ್ ಆಗಿ ಹೋಗ್ತಾರೆ ಅಂದಾಗ ಮನಸ್ಸಿಗೆ ಬೇಗ ಅದು ಎಫೆಕ್ಟ್ ಆಗುವಂಥದ್ದೇ ಈ ಕ್ಷೇತ್ರ. ಹಾಗಾಗಿ ನಿಮ್ಮ ಪ್ರಶ್ನೆಗೆ ದುಡ್ಡು ಮಾಡೋಕ್ಕೋಸ್ಕರನೇ ಇವರೆಲ್ಲರೂ ಇಳಿದುಬಿಟ್ಟಿದ್ದಾರೆ. ಇವರಿಗೆ ಸಮಾಜದ ಬಗ್ಗೆ ಯಾವ ಕಾಳಜಿನೂ ಇಲ್ಲ ಸರ್. ಅದೇ ನನ್ನ ಅಭಿಪ್ರಾಯ ಸರ್. ಇನ್ನೊಂದು ಅಂದರೆ ಈ ಒಂದು ಸಿನಿಮಾ ರೀತಿ ನೋಡಬೇಕು ಅನ್ನೋದು ಕೆಲವರು ವಾದನೂ ಕೂಡ ಆಗಿದೆ ಸರ್. ಸಿನಿಮಾ ರೀತಿ ನೋಡಿ, ಸಿನಿಮಾ ರೀತಿ ನೋಡೋಣ, ನೀವು ಸಿನಿಮಾ ರೀತಿ ತೋರಿಸಿ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ನೀವು ಇಷ್ಟೊಂದು ಅಶ್ಲೀಲತೆಯನ್ನು ಮಾಡಿಬಿಟ್ಟು ತೋರಿಸ್ಬಿಟ್ಟು ಇದು ಸಿನಿಮಾದಲ್ಲೇ ನೋಡಿ, ಇದು ಸಿನಿಮಾ ಥರ ನೋಡಿ, ಆಯಿತು ನಾನು ಸಿನಿಮಾ ಥರನೇ ನೋಡ್ತೀನಪ್ಪ. ಯಾರು ನೋಡಬೇಕು ಅದನ್ನು? ವಯಸ್ಸು 18 ಆಗಿರೋಂಥವ್ರು 22 ಆಗಿರೋರು ನೋಡಬೇಕು. 18 ಆಗಿರೋರು ಕೆಳಗಡೆ ಆ ಸಿನಿಮಾ ನೋಡೋಕ್ಕಾಗಲ್ಲ. ಅದಕ್ಕೆ ನೀನು ಒಂದು ಸರ್ಟಿಫಿಕೇಷನ್ ಕೊಡು ಅಂತ ಕೇಳ್ತಾ ಇದ್ದೀನಿ ಸರ್. ಸಿನಿಮಾ ಥರನೇ ನೋಡ್ತೀನಿ, ಆಯಿತು. ಕುಟುಂಬ ಸಮೇತ ಕುಂತ್ಕೊಂಡು ನಾನು ಅದನ್ನು ನೋಡೋಕ್ಕಾಗಲ್ಲ. ಅಥವಾ ನೀವು ಇಷ್ಟು ಬೆಳೆದು ಬಿಟ್ಟಿರ್ಬೋದೇನೋ, ನೀವೆಲ್ಲ ಇಂಥ ಸೀನು ಕುಟುಂಬದಲ್ಲಿ ಕುಂತ್ಕೊಂಡು ನೋಡ್ತಿದ್ರೆ ಅಂದರೆ ಆಯ್ತಪ್ಪ, ಓಕೆ, ಹಾಲಿವುಡ್ ಲೆವೆಲ್ ನೀವೆಲ್ಲ. ನಾವು ಹಾಲಿವುಡ್ ಅಲ್ಲಪ್ಪ. ನಮ್ಗೆ ಇವತ್ತು ಕೂಡ ನಮ್ಮ ತಂದೆ ತಾಯಿಗಳ ಜೊತೆ ಅದನ್ನೆಲ್ಲ ನೋಡೋಕ್ಕೆ ಸಾಧ್ಯವೇ ಇಲ್ಲ ಸರ್. ಮಾತಾಡೋಕ್ಕೂ ಸಾಧ್ಯವಿಲ್ಲ ಸರ್. ಮುಜುಗರ ಇರುತ್ತವೆ ಅಲ್ವಾ. ಏನೋ ಆಗಲೇ ಕನ್ನಡದ ಹೋರಾಟನ ಕೆಲವರು ಯಾರೋ ಮಾತಾಡ್ತಿದ್ರು ಸರ್. ಯಾರೋ ಒಬ್ರು ಏನೋ ಮಾಡಿದ್ರಂತೆ, ಯೂಸ್ಲೆಸ್ ಫೆಲೋಸ್. ಕನ್ನಡ ಅಂತೆ, ಅದಂತೆ, ಹೋರಾಟ ಅಂತ ನೀವು ಹೇಳಿದ್ರಂತೆ ಯಾವುದೋ ಒಂದು ವೀಡಿಯೋ ಮಾಡಿ. ಹೌದು ಸರ್, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿನ ನಾವು ಬಚಾವ್ ಮಾಡ್ಕೊಬೇಕು, ಉಳಿಸ್ಕೊಬೇಕು ಅಂದರೆ ನಾವು ಬರಲೇಬೇಕು, ಬೀದಿಗೆ ಹೇಳಲೇಬೇಕು. ನಾನು ನಿಮ್ಮ ಪ್ರಶ್ನೆ ಕೇಳ್ತೀನಿ, ಡೋಂಟ್ ಟೇಕ್ ಮಿ ರಾಂಗ್. ಇಂಥ ಒಂದು ಅಶ್ಲೀಲ ಚಿತ್ರವನ್ನು ನೀವು ನಿಮ್ಮ ಕುಟುಂಬದ ಜೊತೆ ಅಥವಾ ನಿಮ್ಮ ಅಕ್ಕ ತಂಗಿರ ಜೊತೆ ಕುಂತ್ಕೊಂಡು ನೋಡೋಕ್ಕಾಗುತ್ತಾ ಸರ್? ಖಂಡಿತ ಇಲ್ಲ ಅಲ್ವಾ. ಸೊ ಅದನ್ನು ನಾನು ವಾಯ್ಸಾಗಿ ಮಾತಾಡ್ತಾ ಇದ್ದೀನಿ ಸರ್. ನೋಡ್ಬೋದು ಬಿಡು, ನಾನು ಹಾಲಿವುಡ್ಡು ಅಂದರೆ ನೀನು ಬಾಲಿವುಡ್ ಆದ್ರೆ ಹೋಗೋ, ಹಾಲಿವುಡ್ ಆದ್ರೆ ಹೋಗೋ. ಇಲ್ಲ, ಆಗಲ್ಲ. ಸೊ ಹಾಗೆ ಈ ಸಿನಿಮಾವನ್ನು ಮಕ್ಕಳು ಟ್ರೀಸರ್ಗಳನ್ನು ನೋಡೋಕ್ಕಾಗಲ್ಲ. ಆ ಥರ ಟ್ರೀಸರನ್ನು ಬಿಟ್ಟರೆ
ದಯವಿಟ್ಟು ಎ ಸರ್ಟಿಫಿಕೇಟ್ ಕೊಡು, ಅವಾಗ ನಾವು ಸಿನಿಮಾ ಥರನೇ ನೋಡ್ತೀನಿ ಅಂತ. ಅಂದರೆ 18+ ಥರ ಏನಾದ್ರು ಒಂದು ಮಾಡಿ ಅಂತ ನೀವು ಪ್ರಮೋಟ್. ಹೌದು. ಮತ್ತು ಯಾರೂ ಸಿನಿಮಾ ಥರ ನೋಡೋಕ್ಕೆ ಸಾಧ್ಯವೇ ಇಲ್ಲ ಸರ್. ಅವ್ರು ಹೇಳ್ತಾರೆ ಸಿನಿಮಾದವರು ಕಳ್ಳರು, ಅವರು ಭಾರಿ ಕಳ್ಳರು, ಅವರು ಸಿನಿಮಾ ಥರನೇ ನೋಡಿ ಅಂತ ಹೇಳ್ತಾರೆ ಅವರು. ಆದರೆ ಸಿನಿಮಾ ಥರ ನೋಡೋ ಥರ ನಮ್ಮ ಸಂಸ್ಕಾರ, ನಮ್ಮ ಉದ್ದೇಶ ಹಂಗಿಲ್ಲ. ನಾವು ಸಿನಿಮಾನ ನೋಡಿ ಏನೋ ಒಂದು ಬೆಳಗ್ಗೆ ಒಂದು ಕನಸು, ಒಂದು ಮೋಟಿವೇಟೋ, ಒಂದು ನೋವು ಕಳ್ಕೊಳ್ಳೋ ಅಂಥದ್ದು. ಈಗ ಶ್ರುತಿಯವ್ರು ಪಿಕ್ಚರ್ ಮಾಡ್ತಾಯಿದ್ರು, ಎಲ್ಲರೂ ಥಿಯೇಟರ್ ಕುತ್ಕೊಂಡು ಅಳೋರು ಸಿನಿಮಾ ನೋಡಿ. ಅವ್ರ ನೋವುಗಳು ತಕ್ಕೊಳ್ಳೋರು. ಆ ಕಳ್ಳರಿಗೆ ಅದು ಗೊತ್ತು ಸಿನಿಮಾ ತೆಗಿಯೋರಿಗೆ. ಆದರೆ ಜನರು ಬಂದು ನುಗ್ಗಿ ನೋಡಲಿ ಅನ್ನೋದಕ್ಕೋಸ್ಕರ ಇವೆಲ್ಲ ಮಾಡ್ತಾರೆ. ಈ ಸೀನು ಈ ಥರ ಮಾಡಿರೋದು ದುಡ್ಡು ಮಾಡೋದಕ್ಕೋಸ್ಕರನೇ ಸರ್. ಆ್ಯಂಡ್ ಅವ್ರು ಮಾಡಿರೋದು ಕ್ರೈಮು ಸರ್. ಮಕ್ಕಳು ಕೂಡ ಮ್ಯಾಂಡೇಟ್ರಿಯಾಗಿ ನೋಡಲಿ ಅನ್ನೋ ಥರ ಮಾಡಿರೋಂಥದ್ದು ಕ್ರೈಮೇ ಸರ್. ಇದು ಇಸ್ ಎ ಕ್ರಿಮಿನಲ್ ಅಫೆನ್ಸ್. ದೇಶದ ಕಾನೂನ ತುಳಿದಿದ್ದಾರೆ ಸರ್. ಸೊ ಇದಂತೂ ಸಿನಿಮಾ ಥರ ಬಂದಿಲ್ಲ. ಇದನ್ನು ಅವರು ದುಡ್ಡು ಮಾಡೋಕ್ಕೆ ಮಾಡ್ಕೊಂಡಿರೋಂಥದ್ದು. ಈ ಕ್ರೈಮಲ್ಲಿ ಸಿನಿಮಾದ ನಟ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಅದನ್ನ ರಿಲೀಸ್ ಮಾಡೋರು ಇರ್ಬೋದು, ಸಿನಿಮಾ ಬೋರ್ಡ್ ಇರ್ಬೋದು, ಎಲ್ಲರೂ ಕೂಡ ಈ ಕ್ರೈಮಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸರ್. ಇದು ನನ್ನ ಒಪಿನಿಯನ್. ಓಕೆ ಸರ್, ಥ್ಯಾಂಕ್ ಯು ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್.